ಅಲ್ಲ ಮೊದಲೇ ನಾನು ಬಜೆಟ್ ಮೊದಲೇ ಫ್ರೀಸ್ ಆಗ್ತಿತ್ತಂತೆ. ಇಷ್ಟು ಬಜೆಟ್ ಅಲ್ಲಿ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಸರ್. ವಜೇಶ್ವರಿ ಕಂಬೈನ್ಸಲ್ಲಿ ಪೂಜೆ ಮಾಡೋದ್ ದಿನ ನನಗೆ ಹೇಳೋರು ಏಪ್ರಿಲ್ 28ಕ್ಕೆ ಸಿನಿಮಾ ರಿಲೀಸ್ ಅಪ್ಪ ಅಂತ ಹೇಳ್ಬಿಡೋರು ನನಗೆ. 110 days ರಿಲೀಸ್ ಮಾಡಿದ್ದೀನಿ, ನೆಗೆಟಿವ್. January 7th ಸ್ಟಾರ್ಟು, 110 daysಲ್ಲಿ April 28th ಸಿನಿಮಾ ರಿಲೀಸು. ಅಂದರೆ ರೌಂಡ್ ದ ಕ್ಲಾಕ್ ಅಷ್ಟು ಇದಾಗಿ ಮಾಡ್ತೀವಿ. ಈಗ ಡಿಜಿಟಲ್ ಇನ್ನೂ ಈಸಿ, ಯಾವಾಗ ನೆಗೆಟಿವ್ ಟೆಲಿಸಿನಿಮಾ ಎಲ್ಲ ಮಾಡಬೇಕಿತ್ತು. ಅಂದರೆ ನಾನೇನೋ ಮಾಡಿಬಿಟ್ಟಿದ್ದೀನಿ ಅಂತಲ್ಲ, ಆಮೇಲೆ ಶ್ರದ್ಧೆ ಭಯ ಈಗಿನ ಜನ್ರೇಷನ್ನವ್ರಿಗೂ ಇರಬೇಕು ಅಂತ ಅಷ್ಟೇ, ಬೇರೆ ಇನ್ನೇನಿಲ್ಲ. ಅಲ್ಟಿಮೇಟು ಅವರೆಲ್ಲ ಬುದ್ಧಿವಂತರಲ್ಲ ಅಂತಲ್ಲ, ಬುದ್ಧಿವಂತರಿದ್ದಾರೆ. ಬಟ್ ಏನು ಅಂದರೆ ಎಲ್ಲನೂ ಸರಿ ತೂಗಿಸ್ಕೊಂಡು ಒಂದಾಗಿ ಹೋಗ್ಬೇಕು. ಯಾಕಂದರೆ ಪ್ರೊಡ್ಯೂಸರ್ ಇದ್ದರೆ ನಾವಲ್ಲ ಅಂತ ಅಷ್ಟೇ, ಪ್ರೊಡ್ಯೂಸರ್ನ ಮನಸ್ಸಲ್ಲಿ ಇಟ್ಕೊಂಡು ಸಿನಿಮಾ ಮಾಡಬೇಕು ಅಷ್ಟೇ. ಸರ್, ನಾನು ಅವಾಗಲೇ ಹೇಳ್ತಿದ್ದೆ, ಸಿನಿಮಾದ ಉದ್ದೇಶ ಎಂಟರ್ಟೈನ್ಮೆಂಟೇ ಇರ್ಬೋದು, ಆದರೆ ಇತ್ತೀಚೆಗೆ ಹೆಂಗಾಗ್ಬಿಡ್ತಿದೆ ಅಂದರೆ ಹೆವಿ ವೈಲೆನ್ಸ್ ಜಾಸ್ತಿ ಆಗ್ತಾ ಇದೆ ಸಿನಿಮಾಗಳಲ್ಲಿ ಅಂತಕ್ಕಂಥದ್ದು. ಮತ್ತು ಸಮಾಜಕ್ಕೆ ಏನು ಮೆಸೇಜ್ ಕೊಡ್ತಿದ್ದಾರೆ ಅಂತಕ್ಕಂಥದ್ದು ಪ್ರಶ್ನೆ ಆಗುತ್ತೆ. ಆ್ಯಂಟಿ ಹೀರೋ ಸಿನಿಮಾಗಳು ಬರ್ತಾ ಇದ್ದಾವೆ ಜಾಸ್ತಿ, ವೈಲೆನ್ಸ್ ಹೆವಿ ಇದೆ ಸರ್. ನಾನು ರೀಸೆಂಟಾಗಿ ಮಾರ್ಕೋ ಅಂತ ಒಂದು ಸಿನಿಮಾ ನೋಡಿದೆ ಮಲಯಾಳಮಲ್ಲಿ. ಹೌದು. ಸೊ ಅದು ಸೀಕ್ವೆಲ್ ಅನೌನ್ಸ್ ಮಾಡಿದ್ರು. ಸಿನಿಮಾ ಒಳ್ಳೆ ದುಡ್ಡು ಕೂಡ ಮಾಡ್ತಾರೆ, ಆದರೆ ಆತನಿಗೆ ಏನು ಟೀಕೆ ಟಿಪ್ಪಣಿಗಳು ಬಂತು ಅದನ್ನೆಲ್ಲ ನೋಡಿಬಿಟ್ಟು ನಾನು ಮಾರ್ಕೊಟ್ಟು ಮಾಡಲ್ಲ ಅಂತ ಅಫಿಷಿಯಲ್ ಅನೌನ್ಸೇ ಮಾಡಿಬಿಟ್ಟು ಉನ್ನಿ ಮುಖಂಡ್ ನಾನು ಆ ಥರದ್ದು ಒಂದಾಯಿತು. ಅದರಲ್ಲೂ ಒಂದು ಸೀನ್ ತುಂಬ ನನಗೆ ಕಾಡಿದ್ದು ಅಂತಂದರೆ, ಪ್ರಸವ ಆಗ್ತಾ ಇರ್ತಕ್ಕಂಥ ಟೈಮಲ್ಲಿ ಆ ಮಗುನ ಎತ್ಕೊಂಡು ಒಂದು ಕತ್ತಿ ಕೈಯಲ್ಲಿ ಇಟ್ಕೊಂಡು ಮಗುನ ಎತ್ಕೊಂಡು ಅದನ್ನ ಚಾಪ್ ಮಾಡಿ ಕರಳು ಬಳ್ಳಿ ಕಟ್ ಮಾಡ್ಕೊಂಡು ಹಿಂಗೆ ಎತ್ಕೊಂಡ್ಬರೋದಿದೆ. ಸೊ ಅಂಥದಕ್ಕೆಲ್ಲ ಈ ಸೆನ್ಸಾರ್ ಮಂಡಳಿ ಹಿಂಗೆ ಕ್ಲೀನ್ ಚಿಟ್ ಕೊಡ್ತು. ಸೆನ್ಸಾರ್ಗೆ ಅಂತ ಅವ್ರಿಗೆ ಆದಂಥ ಒಂದು ಗೈಡ್ಲೈನ್ಸ್ ಇರುತ್ತೆ ಸರ್. ಅದು ನೋಡ್ಬಿಟ್ಟು ಈ ಸೀನ್ ಕಟ್ ಮಾಡಿ ಇದನ್ನು ಮಾಡಿ, ಆಮೇಲೆ ನೀವು ಸೆನ್ಸಾರ್ ಅಂತಂದ್ರೆ ನಮ್ಮ ಕರ್ನಾಟಕಕ್ಕೆ ಬೇರೆ ಸೆನ್ಸಾರ್ ಇದೆ, ತಮಿಳ್ನಾಡಲ್ಲಿ ಬೇರೆ ಸೆನ್ಸಾರ್ ಇದೆ, ಆಮೇಲೆ ತೆಲುಗಲ್ಲಿ ಬೇರೆ ಸೆನ್ಸಾರ್ ಇದೆ. ನಾನು ಒಂದು ಸಿನಿಮಾ ಮಾಡಿದ್ದೆ ಅಡ್ಡ ಅಂತ ರೀಮೇಕ್, ಸುಬ್ರಹ್ಮಣ್ಯಪುರಂ ರೀಮೇಕ್, ಪ್ರೇಮ್ ಅವ್ರ ಹೀರೋ. ನಾನು ಕನ್ನಡದಲ್ಲಿ ಆಲ್ಮೋಸ್ಟ್ ಅದೇ ಥರ ವೈಲೆನ್ಸ್ ಮಾಡಿದ್ದೆ. ಮಾಡಿದ ತಕ್ಷಣ ಪ್ರೇಮ್ ಅವ್ರು ಹೇಳಿದ್ರು, ನಾನು ವೈಲೆನ್ಸ್ ಕಟ್ ಮಾಡೋಣ ನಮ್ಮ ನೇಟಿವಿಟಿಗೆ ಜನಕ್ಕೆ ಅಂತ. ಫಸ್ಟ್ ಟೈಮ್ ಸಖತ ಮಾಡಿದ್ರಣ್ಣ ನೀವು, ಕಮರ್ಷಿಯಲ್ ಡೈರೆಕ್ಟ್ರು ಇರಲಿ ಅಂತಂದರು. ಮಾಡಿದೆ. ಬಟ್ ನಮ್ಮ ಸಿನಿಮಾಗೆ ಸರ್ಟಿಫಿಕೇಟ್ ಸಿಕ್ತು. ಬಟ್ ಈ ಒಂದು ಏನು ಹೇಳೋದು ಅಂದರೆ, ಸಿನಿಮಾ ವಿಜುವಲ್ಗೆ ಚೆನ್ನಾಗಿರುತ್ತೆ, ಬಟ್ ಒಂದು ಸೆಟ್ ಆಫ್ ಆಡಿಯನ್ಸ್ ಬಂದಾಗ, ಒಂದು ಫ್ಯಾಮಿಲಿ ಕರ್ಕೊಂಬಂದಾಗ ಮಕ್ಕಳು ಮರಿಗಳನ್ನೆಲ್ಲ ಅಲೋ ಮಾಡಲಾಗ ಅದೊಂದು ನಮಗೆ ಸೆಟ್ ಬ್ಯಾಕ್ ಆಗುತ್ತೆ, ನಮಗೊಂದು ಹಿಂದೆ ಉಳಿತೀವಿ ಆಗ. ಆ ಥರದ್ದೊಂದು ಸಮಸ್ಯೆ. ಆಮೇಲೆ ಅಭಿರುಚಿಗೆ ತಕ್ಕಂಗೆ ಸಿನಿಮಾಗಳು ಹೋಗ್ತವೆ. ಸೊ ಈಗ ಮಾರ್ಕೋ ಸಿನಿಮಾ ಓಡಿರೋದು ಜನ ನೋಡೋದಕ್ಕೆ ತಾನೇ ಓಡಿರೋದು, ಬೇರೆ ಇನ್ನೊಂದು ಯಾವುದೇ ಆ್ಯಕ್ಷನ್ ಸಿನಿಮಾಗಲಿ ಜನ ನೋಡಿರೋದಕ್ಕೆ ಹೋಗಿರೋದು. ಬಟ್ ಮನಸ್ಸಲ್ಲಿ ಕೊನೆವರೆಗೂ ಉಳಿಯೋದು ಯಾವುದೋ ಗೊತ್ತಾ ಸರ್? ಒಂದು ಚಲಿಸೋ ಮೋಡಗಳು, ಒಂದು ಬಂಗಾರದ ಮನುಷ್ಯ, ಒಂದು ಹಾಲು ಜೇನು. ಅಲ್ಲಲ್ಲ, ನಾನು ಈಗಿನ ಜನ್ರೇಷನ್ಗೆ ಕೆಲವು ನಾನು ನೇಮ್ಸ್ ತಗೊತಾ ಇದ್ದೀನಿ. ಏನಕ್ಕೆ ಅಂತಂದರೆ, ಪುಷ್ಪ ಸಿನಿಮಾ ನೋಡಿದ್ಮೇಲೆ ಅಫ್ಕೋರ್ಸು ಯಥೇಚ್ಛವಾದಂಥ ಎಂಟರ್ಟೈನ್ಮೆಂಟ್ ಇದೆ, ನಾವು ಕೊಡೋ ಕಾಸಿಗೆ ಮೋಸ ಇಲ್ಲ, ಎಂಟರ್ಟೈನ್ಮೆಂಟ್ ಇದೆ ಪುಷ್ಪ ಸಿನಿಮಾ. ಆ್ಯಂಟಿ ಹೀರೋ ಸಿನಿಮಾ ಆಗಿರೋದ್ರಿಂದ ಅದೇ ಥರದ ಒಂದು ಸ್ಮಗ್ಲಿಂಗ್ ಮಾಡೋದಕ್ಕೆ ತುಂಬ ಜನ ಕೈ ಹಾಕಿದ್ರು. ದೃಶ್ಯ ಸಿನಿಮಾ ಬಂದಾದ ನಂತರ ಮೋಹನ್ ಲಾಲ್ ಅವ್ರದ್ದು ಅದೇ ಥರದ ರೀತಿಯಲ್ಲಿ ಒಂದಷ್ಟು ಮರ್ಡರ್ಗಳಾಗೋದಕ್ಕೆ ಶುರುವಾದವು. ಅಂದರೆ ಸಿನಿಮಾ ತುಂಬ ಇಂಪ್ಯಾಕ್ಟ್ ಆಗುತ್ತೆ ಸೊಸೈಟಿ ಮೇಲೆ. ಸಿನಿಮಾ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದೇ ನನಗೆ ಏನೋ ಸಿನಿಮಾ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದಲ್ಲ, ಅದಾದಾಗ ನಾವು ಸಿನಿಮಾದ ಬಗ್ಗೆ ಬ್ಲೇಮ್ ಮಾಡ್ತೀವಿ ಅನ್ಸುತ್ತೆ. ಅವರು ನಮಗಿಂತ ಇನ್ನೂ ಕ್ರಿಮಿನಲ್ ಮೈಂಡೆಡ್ಸ್ ಇದೆ, ಸಿನಿಮಾಗಿಂತನೂ ಕ್ರಿಮಿನಲ್ ಮೈಂಡ್. ಅದನ್ನೇ ನಾವು ಇನ್ಸ್ಪೈರ್ ಆಗಿ ಕೆಲವು ಸಲ ಮಾಡಬೇಕಾಗಿದೆ, ಅಂಥದ್ದು ಮಾಡಿದ್ದಾರೆ ಜನ. ಅಲ್ಲಿ ಎಲ್ಲೋ ಒಂದು ಕಡೆ ಇದು ನಡೆದಾಗ ಸಿನಿಮಾ ಕನೆಕ್ಟ್ ಆಗುತ್ತೆ. ಮೇ ಬಿ ಇದ್ರೂ ಇರ್ಬೋದು, ಹೇಳೋಕ್ಕಾಗಲ್ಲ. ಅದನ್ನು ನೋಡಿ ಇನ್ಸ್ಪೈರ್ ಆಗಿ ಮಾಡಿರ್ತಾರೆ. ಬಟ್ ನಾನು ಒಬ್ಬನೇ ಚೇಂಜ್ ಮಾಡೋಕ್ಕಾಗಲ್ಲ ಸರ್. ಏಕೆಂದರೆ ನಾನು ನಿಮಗೆ ಹೇಳಿ ಚೇಂಜ್ ಮಾಡಿ, ಇನ್ನೊಬ್ರಿಗೆ ಹೇಳಿ ಮಾಡಿ ಚೇಂಜ್, ಅವ್ರವ್ರ ಮನಸ್ಸಿಗೆ ಹತ್ತು ಮಾಡಬೇಕು. ಈಗ ನನ್ನ ಸ್ಟೈಲ್ ಆಫ್ ಸಿನಿಮಾ ನಾನು ಮಾಡ್ತೀನಿ, ನಿಮ್ಮ ಸ್ಟೈಲ್ ಆಫ್ ಸಿನಿಮಾ ಮಾಡ್ತೀನಿ. ನೀವು ಮಾಡೋದು ತಪ್ಪು ಅಂತ ನನಗೆ ಹೇಳೋ ಅಧಿಕಾರ ಇಲ್ಲ. ಯಾಕಂದರೆ ಯುವರ್ ಮೈಂಡ್ ಸೆಟ್ಟಿಂಗ್ ಇಸ್ ನಾಟ್ ಮೈ ಸ್ಟೇಟಸ್, ಮೈ ಮೈಂಡ್ ಸೆಟ್ಟಿಂಗ್ ಇಸ್ ನಾಟ್ ಯುವರ್ ಸ್ಟೇಟಸ್. ಆಮೇಲೆ ಇನ್ನೊಬ್ಬರ ಬಗ್ಗೆ ಮಾತಾಡೋ ಹಕ್ಕು ಇಲ್ಲ ನನಗೆ. ನನ್ನ ಕೆಲಸ, ನನ್ನ ಜವಾಬ್ದಾರಿ ಅಂದರೆ ಅಷ್ಟೇ ಮಾಡ್ಕೊಂಡು ಹೋಗೋದು. ಬಟ್ ನೀವು ಕೇಳ್ತೀನಿ ಅಂತ ಹೇಳಿದ್ರೆ ಅವ್ರವ್ರ ಅಭಿರುಚಿ ಅದು, ಅವ್ರು ಇಷ್ಟ ಬಂದಾಗ ಮಾಡ್ತಾರೆ. ಅದರಲ್ಲಿ ಗೆಲ್ತಾರೆ, ಸೋಲ್ತಾರೆ, ಅವ್ರ ಹಣೆ ಬರ ಅಷ್ಟೇ ಅದು. ಸೂಪರ್ ಸರ್. ಇನ್ನು ರಿಷಬ್ ಶೆಟ್ಟಿ ಮತ್ತು ನಮ್ಮ ಯಶ್ ಅವರು ನಮ್ಮ ಕನ್ನಡ ಚಿತ್ರರಂಗವನ್ನು ಇಡೀ ವಿಶ್ವ ಸಿನಿ ದುನಿಯಾ ಬೆರಗುಗಣ್ಣಿನಿಂದ ನೋಡುವಂತೆ ಮಾಡಿದ್ರು. ಸೊ ಆ ಒಂದು ಹೆಮ್ಮೆ, ನಾವು ಕನ್ನಡಿಗರಾಗಿ ಹೆಮ್ಮೆ ಪಡುವಂಥ ಕ್ಷಣಗಳಿವು. ಸೊ ಆ ನಿಟ್ಟಿನಲ್ಲಿ ಅವರಿಬ್ಬರ ಒಂದು ಟ್ಯಾಲೆಂಟ್ ಬಗ್ಗೆ ಏನಿರುತ್ತೆ ಸರ್? ತುಂಬ ಖುಷಿಯಾಗುತ್ತೆ ಸರ್. ಯಶ್ ನನಗೆ ಹಳೆಯ ಪರಿಚಯ. ನಾವು ಆಕಾಶ್ ಸಿನಿಮಾ ಶೂಟಿಂಗ್ ಮಾಡುವಾಗ ಅವರು ನಮ್ಮ ಶೂಟಿಂಗ್ ಬರೋರು ಒಂದೊಂದ್ಸಲ ಬಂದು ಶೂಟಿಂಗ್ ನೋಡ್ತಾ ಇರೋರು, ಆಗಿಂದ ಪರಿಚಯ ನನಗೆ. ಎಷ್ಟು ಇಷ್ಟು ಮಟ್ಟಿಗೆ ಬೆಳೆಯೋಕ್ಕೆ ಕಾರಣ ಅಂದರೆ ಸರ್, ಹಾರ್ಡ್ ವರ್ಕು, ಡೆಡಿಕೇಶನ್ನು. ಆಮೇಲೆ ಬೇರೆದ್ರ ಬಗ್ಗೆ ಮಾತಾಡಲ್ಲ, ಬೇರೆದ್ರ ಬಗ್ಗೆ ತಲೆಗೆಡಿಸ್ಕೊಳ್ಳಲ್ಲ, ಇನ್ನೊಬ್ಬರ ಬಗ್ಗೆ ಮಾತಾಡಲ್ಲ. ಅವ್ರ ಕೆಲಸ ನಾವು ಗೆಲ್ಲಬೇಕು. ಆಮೇಲೆ ಕೆಲಸ ನಾವು ಗೆಲ್ಲೋದು ಬೈ ಫ್ಲೂಕಾಗಿ ಗೆಲ್ಬೋದು ಸರ್. ಬಟ್ ಒಂದು ಸ್ಟೇಜ್ ಮೇಲೆ ನಾನು ಮಾಡ್ತೀನಿ, ಹಿಂಗೆ ಕನ್ನಡ ಇಂಡಸ್ಟ್ರಿ ಈ ಲೆವೆಲ್ಗೆ ತಗೊಂಡೋಗಿ ನಾವು ಎಲ್ಲ ಗುರ್ತಿಡ್ಬೇಕು, ಹಂಗೆ ಮಾಡ್ತೀನಿ ಅಂತ ಹೇಳಿ ಮಾಡೋದಿದೆಯಲ್ಲ, ಅದು ಅಕಸ್ಮಾತ್ ಮಾಡಲಿಲ್ಲ ಅಂದ್ರೆ ಜನ ಹೇಳ್ಕೊಳ್ಳೋರು ಏನೇನೋ ಮಾತಾಡ್ತಾರೆ ಅಂತ. ಹಂಗೂ ಮಾತಾಡಿದರು, ಬಟ್ ಅದನ್ನು ಸಾಧಿಸಿ ತೋರಿಸಿದ್ರು.
ಖುಷಿ ಕೊಡುತ್ತೆ. ನಮ್ಮ ಒಬ್ಬ ಕನ್ನಡದ ಒಂದು ಹುಡುಗ ಈ ಲೆವೆಲ್ ನ್ಯಾಷನಲ್ ಮಟ್ಟಕ್ಕೆ ಬೆಳೆದು ಹಾಲಿವುಡ್ ಅವರೆಲ್ಲ ಬಾಲಿವುಡ್ ಎಲ್ಲ ಕರ್ಕೊಂಬಂದು ಬಾಲಿವುಡ್ ಅವರೆಲ್ಲ ಕನ್ನಡಕ್ಕೆ ಕರ್ಕೊಂಬಂದು ಆಮೇಲೆ ಒಂದು ಸಿನಿಮಾ ಸಕ್ಸಸ್ ಆದಾಗ ನೋಡಿ ಸರ್, ನಮ್ಮ ಹತ್ರ ಟೆಕ್ನಿಷಿಯನ್ಗಳೆಲ್ಲ ಹೊರಗಡೆ ಹೋದರು. ಈಗ ಅಜನೀಶ್ ಅವರಾಗಲಿ, ರವಿ ಬಸ್ರೂರಾಗಲಿ, ಹಿಂದಿ, ತಮಿಳು, ತೆಲುಗು ಎಲ್ಲ ಬಿಸ್ನೆಸ್. ಅದು ಪುನೀತ್ ಅವ್ರಿಗೆ ತುಂಬ ಆಸೆ ಇತ್ತು ನಮ್ಮ ಕನ್ನಡ ಇಂಡಸ್ಟ್ರಿನ ಈ ಲೆವೆಲ್ ಮಾಡ್ತಾ. KGF ಆದಾಗ ಹೇಳಿದ್ರು ಅವ್ರು ಒಂದು ಮಾತು, ಏನು ಮಹೇಶ್ ನಮ್ಮ ಸಿನಿಮಾ ಹಿಂಗೆ ರೀಚ್ ಆಯಿತು, ಹಂಗೆ ಮಾಡ್ಬೇಕು ಮಹೇಶ್ ಸಿನಿಮಾಗಳು, ನಮ್ಮ ಜನ ಬೇರೆ ಭಾಷೆಯವ್ರು ನೋಡಿ ನಮ್ಮನ್ನ ಇದು ಮಾಡಬೇಕು, ನಾವು ಯಾರಿಗೂ ಕಮ್ಮಿ ಇಲ್ಲ ಅಂತ ನಿಜವಲ್ಲ ಯಶ್ ಒಂದು ಆ ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡೋದು. ಪ್ರಶಾಂತ್ ನೀಲು ಎಕ್ಸ್ಟ್ರಾಡಿನರಿ ಡೈರೆಕ್ಟ್ರು, ನಾನು ಭಾಳ ಇಷ್ಟವಾದ ಡೈರೆಕ್ಟ್ರು. ಅವ್ರು ಹೆಚ್ಚಿಗೆ ಮಾತಾಡಲ್ಲ, ಒಂದು ಇಂಟರ್ವ್ಯೂ ಕೊಡಲ್ಲ. ನೋಡಿದ್ದೀನಿ ಅವ್ರು ಇಂಟರ್ವ್ಯೂ ಕೊಡೋದ್ರು ಕೂಡ ಎಲ್ಲೋ ಕರೆದಾಗ ಯಾರೋ ಹೇಳೋದು ನಮ್ಮ ಎದುರುಗಡೆ ನಿಂತಿದ್ದಾಗ ನೋಡಿದೆ, ನಮ್ಮದೇ ಯಾಕೆ ತಗೊತೀರಿ, ಹೀರೋಯಿನ್ ತಗೊಳ್ರಿ, ನಮ್ಮನ್ನ ಯಾರು ನೋಡ್ತಾರೆ ಅನ್ನೋರು. ಅಂದರೆ ಅವರು ಕೆಲಸ ಅಷ್ಟೇ. ನಿಜವಲ್ಲ ಅವ್ರು ಯಾಕೆ ಈಗ ಹೊರಗಡೆ ಎಷ್ಟೊಂದು ಡಿಮ್ಯಾಂಡ್ ಇದೆ, ಅವ್ರ ಹತ್ರ ವಿಷಯ ಇದ್ದಕ್ಕೆ ಡಿಮ್ಯಾಂಡ್ ಇರೋದು. 100% ನಿಜವಾಗ ಖುಷಿ ಆಗುತ್ತೆ. ಪ್ರಶಾಂತ್ ನೀಲ್ ಅವರು ಡೈರೆಕ್ಟ್ರು, ಮತ್ತು ರಿಷಬ್ ಶೆಟ್ಟಿ ಅವರು ಹೇಳ್ತಾರೆ, ನಾನು ನಿಮ್ಮ ಆಕಾಶ ಫಿಲ್ಮ್ ರಿಲೀಸ್ ಸರ್, ನಾನು SLC ಏನೋ ಓದಿದೆ ಅಂತ ಎಲ್ಲೋ ಒಂದು ಸಲ ಹೇಳಿದರು. ನನಗೆ ಖುಷಿ ಆಗುತ್ತೆ. ಆ ಥರ ನಮ್ಮ ಸಿನಿಮಾ ನೋಡಿರೋರು ಈ ಥರ ಈ ಮಟ್ಟಕ್ಕೆ ಬೆಳೆದಿದ್ದಾರೆ. ಎಲ್ಲಿ ಸಿಕ್ಕರು ಅದೇ ಪ್ರೀತಿನ ಮಾತಾರೆ. ಯಶ್ ಅವರಾಗಲಿ ಮತ್ತು ರಿಷಬ್ ಶೆಟ್ಟಿ ಅವರು, ಸರ್ ಮಹೇಶ್ ಅವ್ರು ಏನು ಮಾಡ್ತಿದ್ದಾರೆ ಅಂತ. ಯಶ್ ಪ್ರೀತಿಯನ್ನು ಮಹೇಶಣ್ಣ ಏನಣ್ಣ ಅಂತ ಅಣ್ಣ ಅಂತ ಮಾತು ಆಗ್ಲಿಂದನು ಚೆನ್ನಾಗಿ ಖುಷಿ ಆಗುತ್ತೆ ಸರ್. ಈಗ ಎಲ್ಲೋ ರೀಚ್ ಆಗಿದ್ದಾರೆ. ಈಗ ನೆಕ್ಸ್ಟು ಅವರು ಹಾಲಿವುಡ್ ಲೆವೆಲಲ್ಲಿ ಮಾಡಿರೋಂಥ ಒಂದು ಸಿನಿಮಾ ರಿಲೀಸ್ ಆಗ್ತಿದೆ. ಅವ್ರ ಟಾರ್ಗೆಟೇ ಹಾಲಿವುಡ್ ಲೆವೆಲು. 100% ಒಳ್ಳೇದಾಗಲಿ ಆ ಸಿನಿಮಾಗೆ ಅಂತೀನಿ. ರಿಷಬ್ ಶೆಟ್ಟಿ ಅವ್ರ ಸಿನಿಮಾಗಳು ಒಳ್ಳೇದಾಗಲಿ, ಇನ್ನೂ ನಮ್ಮ ಕನ್ನಡದ ಕೀರ್ತಿನ ಇನ್ನೂ ಹೆಚ್ಚಿನ ಮಟ್ಟಿಗೆ ಎತ್ಕೊಂಡು ಹೋಗಲಿ ಅಂತ. ರಾಜ್ಬಿ ಶೆಟ್ಟಿ ಅವರು ಕೂಡ ರೀಸೆಂಟಾಗಿ ಸೂಫ್ರಮ್ ಸೋ ಅಂತ ಒಂದು 5-6 ಕೋಟಿಯಲ್ಲಿ ಒಂದು ಸಣ್ಣ ಬಜೆಟ್ ಸಿನಿಮಾ ಮಾಡಿದ್ರು. ನಾನು ಅದನ್ನೇ ಹೇಳೋದು, 100 ಕೋಟಿ ಪ್ಲಸ್ ಕಲೆಕ್ಷನ್. ನಾನು ಅದನ್ನೇ ಹೇಳೋದು ಸರ್, ಅಜಯ್ ದೇವ್ಗನ್ ಕಸದಿಂದ ರಸ ತೆಗಿಬೇಕು ಅಂತ ಹೇಳ್ತಾರೆ. ಅದಷ್ಟೇ. ಅವರೆಲ್ಲ ಕರೆದು ಅಪ್ರಿಷಿಯೇಟ್ ಮಾಡಿ, ಏನೋ ಕತೆಗಳಿದ್ರೆ ಹೇಳಿ, ಕೊಲಾಬ್ರೇಷನ್ ಅಲ್ಲಿ ಮಾಡೋಣ ಅಂತೆಲ್ಲ. ಆಮೇಲೆ ಕೆಲವು ತುಂಬ ದುಡ್ಡು ಖರ್ಚು ಮಾಡಿರೋ ಸಿನಿಮಾಗಳು ಅಷ್ಟು ರೆವಿನ್ಯೂನೂ ಬಂದಿಲ್ಲ. ನಾನೇನು ಹೇಳೋದು ಅಂತಂದರೆ, ಹೆಂಗೆ ಬೇಕಾದ್ರೂ ಮಾಡ್ಬೋದು ಸರ್. ಅಂದರೆ ಜನಕ್ಕೆ ಇಷ್ಟ ಆಗೋ ಥರ ಸಿನಿಮಾ ಮಾಡೋಕೆ ನೀವು ಎಷ್ಟು ಖರ್ಚು ಮಾಡಿದೆಯಾ, ಎಷ್ಟಿದೆಯಾ ಅಂತ ನೋಡೋಲ್ಲ. ಯೂಶ್ವಲು ಸೂಫ್ರಮ್ ಶೋ ಸುಮಾರು ಜನ ಪ್ರೊಡ್ಯೂಸರ್ಗಳಿಗೆ ಬಂದು ಕೇಳ್ತಾರೆ ಆ ಥರದ್ದು ಒಂದು ಸಿನಿಮಾ ಮಾಡಿ ಅಂತ. ಅಂದರೆ ಈಗಿನ ಯಂಗ್ಸ್ಟರ್ ಜನ್ರೇಷನ್ ಡೈರೆಕ್ಟರ್ಗಳಿಗೆ ಕೆಲವ್ರಿಗೆಲ್ಲ ಮಾಡಿಕೊಡಿ ಸರ್ ಅಂತಾರೆ. ಹೊಸಬ್ರನ್ನೇ ಹಾಕೊಂಡು ಮಾಡಿ ಸರ್ ಒಂದು 3 crores ಅಂತಾರೆ. ಅದಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಅದು. ಆಮೇಲೆ ಅಲ್ಟಿಮೇಟು ಹಣೆ ಬರೋ ಸರ್, ಅದೃಷ್ಟ, ಆಮೇಲೆ ನಮ್ಮ ಹಾರ್ಡ್ ವರ್ಕು, ಡೆಡಿಕೇಶನ್. ಗೋಡಾಯೇ ಮೈದಾನೆ, ಯಾರು ಓಡಿಸ್ತಾರೆ ಓಡ್ತಾರೆ, ಗೆಲ್ಲೋರು ಗೆಲ್ತಾರೆ ಅಷ್ಟೇ. ಸರ್, ನನಗೆ ಇನ್ನೊಂದೇ ಒಂದು ಪ್ರಶ್ನೆ ಕಾಡ್ತಾ ಇರೋದೇನೆಂದರೆ, ಒಂದು ಸಿನಿಮಾ ಮಾಡಿಬಿಟ್ರೆ ಎಲ್ಲರೂ ಅದೇ ಪ್ಯಾಟ್ರನಲ್ಲೇ ಸಿನಿಮಾಗಳು ಮಾಡೋಕ್ಕೆ ಹೋಗ್ತಾರೆ. ನಮ್ಮದು ಪ್ಯಾನ್ ಇಂಡಿಯಾ ಆಗಬೇಕು, ನಮ್ಮದು ಬಿಗ್ ಬಜೆಟ್ ಸಿನಿಮಾಗಳಾಗಬೇಕು ಅಂತ. ಎಸ್ಪೆಷಲಿ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಆ ಥರದ ಒಂದು ಕೆಟ್ಟ ಟ್ರೆಂಡ್ ಶುರುವಾಗಿದೆ ಅಂತ ನನಗೆ ಫೀಲ್ ಆಗ್ತಿದೆ. ಇಲ್ಲ, ನನಗೆ ಏನಕ್ಕೆ ಒಬ್ಬೊಬ್ಬ ಸೂಪರ್ ಸ್ಟಾರನ್ನು 3 ವರ್ಷ 4 ವರ್ಷ ಅಥವಾ ಮಿನಿಮಮ್ 2 ವರ್ಷ ಒಂದೊಂದು ಸಿನಿಮಾಗೆ ಸೆಗ್ರಿಗೇಟ್ ಮಾಡಿಬಿಟ್ರೆ ಟೈಮ್